ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ IPO ಮಾರುಕಟ್ಟೆಯಲ್ಲಿ 4 ಪ್ರಮುಖ ಅಪ್ಡೇಟ್ಗಳಿದ್ದಾವೆ. ಮೊದಲನೇದಾಗಿ ನ್ಯಾಕ್ ಪ್ಯಾಕೇಜಿಂಗ್ IPO ಲಿಸ್ಟಿಂಗ್, ಎರಡನೇದಾಗಿ ಕುಸುಮ್ಗರ್ IPO ಡೇ ಫಸ್ಟ್ ಸಬ್ಸ್ಕ್ರಿಪ್ಷನ್, ಮೂರನೇದಾಗಿ ಲೇಸರ್ ಪವರ್ ಆ್ಯಂಡ್ ಇನ್ಫ್ರಾ ಲಿಮಿಟೆಡ್ IPOದ ನಾಳೆಯಿಂದ ಸಬ್ಸ್ಕ್ರಿಪ್ಷನ್ ಆಗುತ್ತದೆ, ಅದರ ಒಂದು ಅಪ್ಡೇಟ್, ಹಾಗೂ ನಾಲ್ಕನೇದಾಗಿ SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPOದ ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದು ನ್ಯಾಕ್ ಪ್ಯಾಕೇಜಿಂಗ್ IPO ಬಗ್ಗೆ ನೋಡೋಣ. ಪ್ರೈಸ್ ಆಗಿತ್ತು ₹170. ಇಂದು ಅದು NSE ಹಾಗೂ BSE ಲಿಸ್ಟ್ ಆಗಿದ್ದು 188 ಆಸ್ಪಾಸ್ನಲ್ಲಿ ಲಿಸ್ಟ್ ಆಗಿರುತ್ತದೆ. ಸುಮಾರು 10.6% ಲಿಸ್ಟಿಂಗ್ ಏನು ನೀಡಿದೆ. ಲಿಸ್ಟಿಂಗ್ ಮುನ್ನ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸುಮಾರು ₹13 ರಿಂದ ₹17 ನಡುವೆ ಇತ್ತು. ಈ IPOಗೆ ಹೂಡಿಕೆದಾರರಿಂದ ಭರ್ಜರಿ ಪ್ರತಿಕ್ರಿಯೆ ಸಿಕ್ಕಿದ್ದು ಒಟ್ಟು 87.15 ಪಟ್ಟು ಸಬ್ಸ್ಕ್ರಿಪ್ಷನ್ ದಾಖಲಾಗಿತ್ತು. ವಿಶೇಷವಾಗಿ QIB ಮತ್ತು HNI ವಿಭಾಗದಿಂದ ಉತ್ತಮ ಬೇಡಿಕೆ ಕಂಡು ಬಂದಿತ್ತು. ಇಂದಿನ ಲಿಸ್ಟಿಂಗ್ ಕೂಡ GMPಗೆ ತಕ್ಕಂತೆ ಉತ್ತಮವಾಗಿ ನಡೆದಿದೆ. ಎರಡನೇದು IPO ಬಂದು ಕುಸುಮ್ಗರ್ IPO. ಈ IPO ಇಂದು ಜುಲೈ 8ರಂದು ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗಿದ್ದು, ಇದರ ಪ್ರೈಸ್ ಬ್ಯಾಂಡ್ 398 ರಿಂದ 419 ಕಟ್ ಆಫ್ ಪ್ರೈಸ್ ಇದೆ. ಇದರ ಲಾಟ್ ಸೈಜು 35 ಷೇರುಗಳು ಹಾಗೂ ಇದರ ಇಶ್ಯೂ ಸೈಜು 650 ಕೋಟಿ ಇದೆ. ಈ ಒಂದು ಮೊದಲನೇ ದಿನ ಸಬ್ಸ್ಕ್ರಿಪ್ಷನ್ ಈ IPOಗೆ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು, ವರದಿಗಳ ಪ್ರಕಾರ QIBಯಿಂದ 0.5 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. HNI ಕ್ಯಾಟಗರಿಯಿಂದ 7.76 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಅದರಲ್ಲಿ ಬಿಗ್ HNI ಕ್ಯಾಟಗರಿಯಿಂದ 6.79 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಸ್ಮಾಲ್ HNI ಕ್ಯಾಟಗರಿಯಿಂದ 7.72 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ರಿಟೇಲರ್ಸ್ ಇಂದ ಸಹ ಈ IPOಗೆ 3.74 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಎಂಪ್ಲಾಯೀಸ್ ಕ್ಯಾಟಗರಿಯಿಂದ 1.82 ಪಟ್ಟು ಸಬ್ಸ್ಕ್ರಿಪ್ಷನ್ ಆಗಿದೆ. ಒಟ್ಟು ಟೋಟಲ್ 3.66 ಪಟ್ಟು ಈ ಒಂದು IPOಗೆ ಮೊದಲನೇ ದಿನ ಸಬ್ಸ್ಕ್ರಿಪ್ಷನ್ ಸಿಕ್ಕಿದೆ. ಈ ಒಂದು IPOಗೆ ಇನ್ನೂ 2 ದಿನ ಸಬ್ಸ್ಕ್ರಿಪ್ಷನ್ ಇದೆ. ಇದರ ಒಂದು ಹೂಡಿಕೆದಾರರಿಂದ ಇದು ಯಾವ ತರ ಒಂದು ಡಿಮ್ಯಾಂಡ್ ಇರುತ್ತದೆ ಎಂಬುದನ್ನು ಮುಂದಿನ ಅಪ್ಡೇಟ್ ನಲ್ಲಿ ತಿಳಿಯೋಣ. ಅದೇ ರೀತಿ ಈ ಒಂದು IPOದ ಪ್ರಸ್ತುತ GMP ಎಷ್ಟಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕುಸುಮ್ಗರ್ IPOಗೆ ₹419 ಕಟ್ ಆಫ್ ಪ್ರೈಸ್ಗೆ ₹160 ಆಸ್ಪಾಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತೋರಿಸ್ತಾ ಇದೆ. ಅಂದ್ರೆ ಸುಮಾರು 40% ಲಾಭಾಂಶವನ್ನು ತೋರಿಸ್ತಾ ಇದೆ. ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವುದೇ ಅಧಿಕೃತವಾಗಿರುವುದಿಲ್ಲ, ಇದು ಒಂದು ಅಂದಾಜು ಬೆಲೆಯಾಗಿರುತ್ತದೆ. ಇದನ್ನೇ ನೋಡಿ ನಾವು ಹೂಡಿಕೆ ಮಾಡಬಾರದು. ಹೂಡಿಕೆದಾರರ ಡಿಮ್ಯಾಂಡ್, ಸಬ್ಸ್ಕ್ರಿಪ್ಷನ್, ಕಂಪನಿ ಫಂಡಮೆಂಟಲ್ ಅನಲೈಸ್ ಜೊತೆಗೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ GMP ನೋಡಿ ಹೂಡಿಕೆ ಮಾಡಬೇಕಾಗಿರುತ್ತದೆ. ಈ ಒಂದು ಮಾಹಿತಿ ಕೇವಲ ಎಜುಕೇಶನ್ ಪರ್ಪಸ್ಗಾಗಿ ಇರುತ್ತದೆ. ಇದು ಯಾವುದೇ ಬೈ ಅಂಡ್ ಸೆಲ್ಲಿಂಗ್ ರೆಕಮೆಂಡೇಶನ್ ಅಲ್ಲ. ತಾವು ಯಾವುದೇ ಹೂಡಿಕೆ ಮಾಡಬೇಕಾಗಿದ್ದರೆ ತಮ್ಮದೇ ಆದ ಅನಲೈಸ್ ರಿಸರ್ಚ್ ಮಾಡಿ ಹೂಡಿಕೆ ಮಾಡಿ, ಹಾಗೂ ತಮ್ಮ ಒಂದು ಹಣಕಾಸು ಸಲಹೆಗಾರ ಸಲಹೆ ಪಡೆದುಕೊಂಡು ಹೂಡಿಕೆ ಮಾಡಿ. ಎರಡನೇ IPO ಲೇಸರ್ ಪವರ್ ಇನ್ಫ್ರಾ IPO. ಈ ಒಂದು IPOದ ಜುಲೈ 9 ರಿಂದ ಜುಲೈ 13 ಸಬ್ಸ್ಕ್ರಿಪ್ಷನ್ ಓಪನ್ ಆಗಿರುತ್ತದೆ. ಇದರ ಪ್ರೈಸ್ ಬ್ಯಾಂಡ್ ₹203 ರಿಂದ ₹214 ಇದೆ. ಇದರ ಒಂದು ₹214 ಕಟ್ ಆಫ್ ಪ್ರೈಸ್ಗೆ ₹15 ಪ್ರೀಮಿಯಂ ತೋರಿಸ್ತಾ ಇದೆ. ಪ್ರಸ್ತುತ ಪ್ರೀಮಿಯಂ ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹15 ಇದೆ. ಒಂದು ಲಾಟ್ ಅಲ್ಲಿ 70 ಷೇರುಗಳಿದ್ದಾವೆ. ಇದರ ಇಶ್ಯೂ ಸೈಜು ₹742 ಕೋಟಿ ಇದೆ. ಇದರ ಅಲಾಟ್ಮೆಂಟ್ ಡೇಟು ಜುಲೈ 14ರಂದು. ಲಿಸ್ಟಿಂಗ್ ಆಗೋದು ಈ ಒಂದು IPOದ. ಅದೇ ರೀತಿ ಈ ಒಂದು IPO ಮಿನಿಮಮ್ ಲಾಟ್ ರಿಟೇಲರ್ಸ್ಗೆ 1 ಲಾಟ್ಗೆ 70 ಷೇರುಗಳಿದ್ದಾವೆ. ₹14,988 ಮಿನಿಮಮ್ ಹೂಡಿಕೆ ಮಾಡಬೇಕಾಗುತ್ತೆ. SHNI ಸ್ಮಾಲ್ ಇನ್ವೆಸ್ಟರ್ಸ್ HNI ಅಲ್ಲಿ 14 ಲಾಟ್ ಇದಾವೆ. ₹2,09,720 ಮಿನಿಮಮ್ ಹೂಡಿಕೆ ಮಾಡಬೇಕಾಗುತ್ತೆ. ಅದೇ ರೀತಿ BHNI ಅವರು 10,03,660 ಮಿನಿಮಮ್ ಹೂಡಿಕೆ ಮಾಡಬೇಕಾಗಿರುತ್ತೆ. ಈಗ ನೋಡಿ QIB ಅವರಿಗೆ 50% ಈ IPOದಲ್ಲಿ ರಿಸರ್ವ್ ಇದೆ. ಅದೇ HNI ಅವರಿಗೆ 15% ರಿಸರ್ವ್ ಇದೆ. ಅದೇ ರೀತಿ ರಿಟೇಲರ್ಸ್ ಅವ್ರಿಗೆ 35% ರಿಸರ್ವ್ ಇದೆ. ಪ್ರಸ್ತುತ ಈ ಒಂದು IPOದ GMP ₹15. ಒಂದು ಕಟ್ ಆಫ್ ₹214 ಕಟ್ ಆಫ್ ಪ್ರೈಸ್ ಮೇಲೆ ₹15 ಪ್ರೀಮಿಯಂ ಒಂದು ಅಂದಾಜು ಬೆಲೆಯಾಗಿ ತೋರಿಸ್ತಾ ಇದೆ. ನಾಳೆ ದಿನ ಸಬ್ಸ್ಕ್ರಿಪ್ಷನ್ ಇದ್ದು ಇನ್ನು 3 ದಿನದ ಒಂದು ಸಬ್ಸ್ಕ್ರಿಪ್ಷನ್ ನಲ್ಲಿ ಈ ಒಂದು GMP ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೆಚ್ಚು ಆಗ್ಬೋದು, ಕಮ್ಮಿ ಆಗ್ಬೋದು. ಈಗಾಗಲೇ ನಾನು ಕುಸುಮ್ಗರ್ ಲಿಮಿಟೆಡ್ IPO ಬಗ್ಗೆ, ಲೇಸರ್ ಪವರ್ ಅಂಡ್ ಲಿಮಿಟೆಡ್ IPO ಬಗ್ಗೆ ರಿವ್ಯೂ ವಿಡಿಯೋ ಮಾಡಿರುತ್ತೇನೆ. IPO ಕನ್ನಡ ಚಾನಲ್ ವಿಡಿಯೋ ಲಿಸ್ಟ್ ಅಲ್ಲಿ ಹೋಗಿ ನೋಡಬಹುದು. ಇದೀಗ SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPO ಬಗ್ಗೆ ತಿಳಿದುಕೊಳ್ಳೋಣ. ಇದು ಒಂದು ಭಾರತದ ಅತಿ ದೊಡ್ಡ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳೆಲ್ಲ ಒಂದಾದ ಕಂಪನಿ. SBI ಫಂಡ್ಸ್ ಮ್ಯಾನೇಜ್ಮೆಂಟ್ ತನ್ನ IPOಗೆ ಸಿದ್ಧತೆ ನಡೆಸುತ್ತಿದ್ದು, ವರದಿಗಳ ಪ್ರಕಾರ IPO ಜುಲೈ 14ರಂದು ಓಪನ್ ಆಗುವ ಸಾಧ್ಯತೆ ಇದೆ. ಇಶ್ಯೂ ಸೈಜು ಸುಮಾರು 13,500 ಕೋಟಿ ಇರಬಹುದು ಎಂದು ನಿರೀಕ್ಷಿಸಲಾಗಿದೆ. ಪ್ರಸ್ತುತ ಗ್ರೇ ಮಾರ್ಕೆಟ್ ಪ್ರೀಮಿಯಂ, ಪ್ರಸ್ತುತ ಈ ಒಂದು SBI ಫಂಡ್ ಮ್ಯಾನೇಜ್ಮೆಂಟ್ IPOದ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಅಂದರೆ ₹120 ಪ್ರೀಮಿಯಮಲ್ಲಿ ಶೋ ಆಗ್ತಿದೆ. ಇದು ಒಂದು ತಾತ್ಕಾಲಿಕವಾದ ಒಂದು ಡೇಟ್ ಹಾಗೂ ಮಾಹಿತಿಯಾಗಿರುತ್ತದೆ. ಅದರ ಜೊತೆಗೆ ಈ ಒಂದು IPOದ ಅಲಾಟ್ಮೆಂಟು ಜುಲೈ 17ರಂದು ಅಲಾಟ್ಮೆಂಟ್ ಇದೆ. ಲಿಸ್ಟಿಂಗ್ ಆಗ್ತಿರೋದು ಜುಲೈ 21, 2026ರಂದು. ಈ ಒಂದು ಮಾಹಿತಿ ಒಂದು ಅಂದಾಜು ಮಾಹಿತಿ ಆಗಿರ್ತದೆ. ದಿನಾಂಕ ಕಟ್ ಆಫ್ ಪ್ರೈಸ್ ಎಲ್ಲ ಇದು ಒಂದು ಅಂದಾಜು ಸೂಚನೆಗಳಾಗಿರುತ್ತವೆ. RHP ಈ ಒಂದು IPOದ RHP ಬಿಡುಗಡೆ ಆದ ನಂತರವೇ ಅಧಿಕೃತ ಮಾಹಿತಿ ಹೊರಬೀಳಲಿದ್ದು, ಮುಂದಿನ ಒಂದು
ಈ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಜೊತೆ ಇರಿ. ಈ ರೀತಿ ದಿನನಿತ್ಯದ IPO GMP ಹಾಗೂ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಧನ್ಯವಾದಗಳು.